ರಿಪಬ್ಲಿಕ್ ಕನ್ನಡದ ಮೆಗಾ ಎಕ್ಸ್ಕ್ಲೂಸಿವ್. ಶಂಕಿತ ಉಗ್ರರನ್ನ ನಿನ್ನೆಷ್ಟೇ ಬೆಂಗಳೂರಿಗೆ ಶಿಫ್ಟ್ ಮಾಡಲಾಯಿತು. ಈಗ ಅವರನ್ನ ತೀವ್ರ ವಿಚಾರಣೆಗೆ ಒಳಪಡಿಸುವಂತಹ ಕೆಲಸ ಆಗ್ತಾ ಇದೆ. ರಾಮೇಶ್ವರಂ ಕೆಫೆ ಮುಂದೆ ನಾನು ನಿಂತಿದ್ದೀನಿ. ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ ಸಿಗುತ್ತೆ, ಅಪ್ಡೇಟ್ಗಳನ್ನು ಕೊಡ್ತಾ ಹೋಗ್ತೀನಿ. ಶಂಕಿತ ಉಗ್ರರು ಬೆಂಗಳೂರಿಗೆ ಶಿಫ್ಟ್ ಆಗ್ತಾ ಇದ್ದಂತೆ ಈಗಾಗಲೇ ತನಿಖಾ ಸಂಸ್ಥೆಗಳು ಮತ್ತಷ್ಟು ಅಲರ್ಟ್ ಆಗಿವೆ. ತೀವ್ರ ವಿಚಾರಣೆಗೆ ಒಳಪಡಿಸುವಂತಹ ಕೆಲಸ ಈಗ ಅಧಿಕಾರಿಗಳಿಂದ ಆಗ್ತಾ ಇದೆ. ಹಾಗಿದ್ರೆ ಯಾರೆಲ್ಲ ವಿಚಾರಣೆಗೆ ಒಳಪಡಿಸ್ತಾರೆ, ಮತ್ತೆ ಏನೆಲ್ಲ ಮಾಹಿತಿಯನ್ನು ಕಲೆ ಹಾಕ್ತಾರೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. NIA, IB, RA, ATS, CCB ಈ ಶಂಕಿತ ಉಗ್ರರ ವಿಚಾರಣೆಯನ್ನು ನಡೆಸಲಿಕ್ಕಿದೆ. ಅಬ್ದುಲ್ ಮತೀನ್ ಮೇಲೆ ಸಂಸ್ಥೆಗಳು ಹದ್ದಿನ ಕಣ್ಣಿಟ್ಟಿರೋದು. ISIS ಸಂಘಟನೆಯಲ್ಲಿ ಭಾರತದ ಮಟ್ಟಿಗೆ ಈತನೇ ಟಾಪ್ ಲೀಡರ್. ಸೊ ISIS ಸಂಬಂಧಿತ ಚಟುವಟಿಕೆಗಳಲ್ಲಿ ತಾಹನದ್ದೇ ಪ್ರಮುಖ ಪಾತ್ರ. ಈ ಎಲ್ಲ ಆ್ಯಂಗಲಲ್ಲಿ ವಿಚಾರಣೆಗೆ ಒಳಪಡಿಸಲಿಕ್ಕಿದ್ದಾರೆ. ಇನ್ನು ಜಡ್ಜ್ ಮುಂದೆ ಶಂಕಿತರಿಗೆ ವಿಚಾರಣೆ ನಡೆಯುತ್ತೆ. ಅವರ ಹಾಜರು ಮಾಡೋದಕ್ಕೆ ಕೌಂಟ್ ಡೌನ್ ಕೂಡ ಸ್ಟಾರ್ಟ್ ಆಗಿರುವಂಥದ್ದು. ನ್ಯಾಯಾಧೀಶರ ಮನೆಗೆ NIA ಅಧಿಕಾರಿಗಳು ಈ ಶಂಕಿತ ಉಗ್ರರನ್ನ ಕರೆದೊಯ್ಯಲಿಕ್ಕಿದ್ದಾರೆ. ಜಡ್ಜ್ ಮುಂದೆ ಮತೀನ್ ಮತ್ತು ಮುಜಾವಿರನ್ನ ಹಾಜರುಪಡಿಸಲಿಕ್ಕಿದ್ದಾರೆ. ಜಡ್ಜ್ ಮುಂದೆ ಹಾಜರುಪಡಿಸುವ ಮುನ್ನ ಇವರಿಗೆ ಮೆಡಿಕಲ್ ಟೆಸ್ಟ್ ಕೂಡ ಮಾಡಲಾಗುತ್ತೆ. ಮೇಜರ್ ಕೇಸ್ ಇರುವ ಹಿನ್ನೆಲೆ ಟೆಕ್ನಿಕಲ್ ಸೆಲ್ಗೆ ಡಾಕ್ಟರನ್ನೇ ಕರೆಸೋದಕ್ಕೆ ಪ್ಲಾನ್ ಮಾಡ್ತಾ ಇರೋದು. ನಂತರ ಶಂಕಿತರನ್ನ ಜಡ್ಜ್ ಮುಂದೆ ಹಾಜರುಪಡಿಸುತ್ತೆ NIA. ಸೊ ಇವರನ್ನ ಜಡ್ಜ್ ಮುಂದೆ ಹಾಜರುಪಡಿಸೋದಕ್ಕಿಂತ ಪೂರ್ವದಲ್ಲಿ ಇವರನ್ನ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗುತ್ತೆ. ಆ ಮೆಡಿಕಲ್ ಟೆಸ್ಟ್ ಮಾಡೋದಕ್ಕೆ ಈ ಕೇಸ್ ಮೇಜರ್ ಆಗಿರುವ ಹಿನ್ನೆಲೆ ಟೆಕ್ನಿಕಲ್ ಸೆಲ್ಗೆನೇ ಡಾಕ್ಟರ್ನ ಕರೆಸೋದಕ್ಕೆ ಪ್ಲಾನ್ ಮಾಡಲಾಗ್ತಾ ಇದೆ. ಮೆಡಿಕಲ್ ಟೆಸ್ಟ್ ಆದಮೇಲೆ ಜಡ್ಜ್ ಮುಂದೆ ಇವರನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಸುನಿಲ್ ಧರ್ಮಸ್ಥಳ. ಈಗ ಮಡಿವಾಳ ಇಂಟ್ರಾಗೇಷನ್ ಸೆಂಟರ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, ಗಮನಿಸ್ತಾ ಇದ್ದೀವಿ ಶಂಕಿತ ಉಗ್ರರನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಿದ ನಂತರ ಯಾವ ರೀತಿ ಅಲರ್ಟ್ ಆಗಿದ್ದಾರೆ ಅಧಿಕಾರಿಗಳು ಅಂತ. ಇವತ್ತು ಜಡ್ಜ್ ಮುಂದೆ ಹಾಜರುಪಡಿಸೋದಕ್ಕಿಂತ ಮುಂಚೆ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗುತ್ತೆ ಅಂತ. ಸೊ ಇವತ್ತಿನ ಪ್ರೊಸೆಸ್ ಯಾವ ರೀತಿ ಇರುತ್ತೆ, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ, ಸದ್ಯಕ್ಕೆ ಏನು ನಡೀತಾ ಇದೆ? ಎಸ್ ಶ್ರೀಪಾದ್, ರಾಮೇಶ್ವರಂ ಕೆಫೆ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅರೆಸ್ಟ್ ಆಗಿರುವಂತಹ ಅಬ್ದುಲ್ ಮತೀನ್ ಮತ್ತು ಮುಸಾವಿರ್ ಹುಸೇನ್ ಶಾಜಿಬ್ ಇವರಿಬ್ಬರನ್ನು ಕೂಡ ನಿನ್ನೆ ತಡರಾತ್ರಿ NIA ಅಧಿಕಾರಿಗಳು ಬೆಂಗಳೂರಿಗೆ ಕರ್ಕೊಂಡ್ಬಂದಿದ್ದಾರೆ. ಅದಾದ ನಂತರ ನೇರವಾಗಿ ಅವ್ರನ್ನ ಮಡಿವಾಳದಲ್ಲಿರುವಂತಹ ಇಂಟ್ರಾಗೇಷನ್ ಸೆಂಟರ್ಗೆ ಕರ್ಕೊಂಡ್ಬಂದಿದ್ದಾರೆ. ಇಲ್ಲಿ ಇವತ್ತು ಅವ್ರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ ಬಳಿಕ ತಮ್ಮ ಕಸ್ಟಡಿಗೆ ತಗೊಳ್ಳುವಂಥ ಚಾನ್ಸಸ್ ಇರುವಂಥದ್ದು. ಇಲ್ಲಿ ಲೀಗಲ್ ಆಗಿ ಕೆಲವೊಂದು ಆಸ್ಪೆಕ್ಟ್ಗಳನ್ನು ನೋಡ್ತಾ ಹೋದರೆ, ಯೂಶ್ವಲ್ ಆಗಿ ಯಾವುದೇ ಒಂದು ಕೇಸ್ನಲ್ಲಿ ಅಕ್ಯೂಸ್ಗಳನ್ನು ಅರೆಸ್ಟ್ ಮಾಡಿದರೆ ಮೊದಲು ಅವರ ಮೆಡಿಕಲ್ ಟೆಸ್ಟ್ನ ಮಾಡಬೇಕಾಗುತ್ತೆ. ಹಾಗಾಗಿ ಇವತ್ತು ಒಂದು ಬೌರಿಂಗ್ ಆಸ್ಪತ್ರೆ ಇಲ್ಲಾಂದರೆ ಜಯನಗರ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇಬ್ಬರು ಶಂಕಿತ ಉಗ್ರರಿಗೂ ಕೂಡ ವೈದ್ಯಕೀಯ ತಪಾಸಣೆ ನಡೆಸಲಾಗುತ್ತೆ. ಅದಾದ ಬಳಿಕ ಅವ್ರನ್ನ ಜಡ್ಜ್ ನಿವಾಸದ ಬಳಿ ಕರ್ಕೊಂಡು ಹೋಗಲಾಗುತ್ತೆ. ಇವತ್ತು ಸೆಕೆಂಡ್ ಸ್ಯಾಟರ್ಡೆ ಆಗಿರೋದ್ರಿಂದಾಗಿ ಓಪನ್ ಕೋರ್ಟ್ ಕ್ಲೋಸ್ ಇರೋ ಒಂದು ಕಾರಣದಿಂದಾಗಿ ಅವ್ರನ್ನ ನೇರವಾಗಿ ಜಡ್ಜ್ ನಿವಾಸಕ್ಕೆ ಕರ್ಕೊಂಡು ಹೋಗಲಾಗುತ್ತೆ. ಎಷ್ಟೋ ಸಲ ಕೇಸ್ಗಳಲ್ಲಿ ಯಾವುದೋ ಒಂದು ಅಕ್ಯೂಸ್ಗಳನ್ನು ಜಡ್ಜ್ ನಿವಾಸಕ್ಕೆ ಕರ್ಕೊಂಡು ಹೋದರೆ ಆ ಸಂದರ್ಭದಲ್ಲಿ ಓಪನ್ ಕೋರ್ಟಲ್ಲಿ ಇದ್ದರೆ ಮಾತ್ರ ಪೊಲೀಸ್ ಕಸ್ಟಡಿ ಕೊಡಲಾಗುತ್ತೆ, ಇಲ್ಲಾಂದರೆ ಜುಡಿಷಿಯಲ್ ಕಸ್ಟಡಿಗೆ ಕೊಡುವಂಥ ಪ್ರೋಸೆಸ್ ಜಾಸ್ತಿ ಇರುತ್ತೆ. ಆದರೆ ಇದು ಸ್ಪೆಷಲ್ ಕೇಸ್ ಆಗಿರೋದ್ರಿಂದಾಗಿ ಮತ್ತು ತುಂಬಾ ಇಂಪಾರ್ಟೆಂಟ್ ಮತ್ತು ಸೆನ್ಸಿಟಿವ್ ಕೇಸ್ ಆಗಿರೋದ್ರಿಂದಾಗಿ ಇವತ್ತೇ ಇಬ್ಬರು ಶಂಕಿತ ಉಗ್ರರನ್ನು ಕೂಡ NIA ವಶಕ್ಕೆ ಕೋರ್ಟ್ ಒಪ್ಪಿಸುವಂಥ ಒಂದು ಸಾಧ್ಯತೆ ಕೂಡ ಇರುವಂಥದ್ದು. ಅದಾದ ಬಳಿಕ ಮತ್ತೆ ಇಬ್ಬರನ್ನು ಕೂಡ ಇದೇ ಇಂಟ್ರಾಗೇಷನ್ ಸೆಂಟರ್ಗೆ ಕರ್ಕೊಂಡ್ಬರಲಾಗುತ್ತೆ ಮತ್ತು ಇಡೀ ದಿನ ಇವರಿಬ್ಬರ ವಿಚಾರಣೆ ಮುಂದುವರಿಯುತ್ತೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಸುನಿಲ್ ಮಾಹಿತಿಗಾಗಿ. ನೋಡಿ, ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ತನಿಖೆಯನ್ನು ಮುಂದುವರಿಸಿರುವಂಥ ಅಧಿಕಾರಿಗಳು ಸದ್ಯಕ್ಕೆ NIA ಅಧಿಕಾರಿಗಳ ತಂಡ ಇಬ್ಬರನ್ನ ಅರೆಸ್ಟ್ ಮಾಡ್ಕೊಂಡು ಬಂದಿದ್ರು. ಅದಾದ ನಂತರ ಇವತ್ತು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಕೋರ್ಟ್ ರಜೆ ಇರೋದ್ರಿಂದಾಗಿ ಇವತ್ತು ಬಹಳ ಪ್ರಮುಖವಾಗಿ ಜಡ್ಜ್ ಮನೆ ಮುಂದೆ ಅವರನ್ನ ಹಾಜರುಪಡಿಸ್ತಾರೆ ಅನ್ನೋದು. ಇನ್ನಷ್ಟು ಮಾಹಿತಿಯೊಂದಿಗೆ ನನ್ನ ಕಲೀಗ ಮಾದೇಶ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ಈಗ ಆ ಇಬ್ಬರು ಉಗ್ರರ ತನಿಖೆ ಹೆಂಗೆ ನಡೀತಾ ಇದೆ, ಎಷ್ಟೊತ್ತಿಗೆ ನ್ಯಾಯಾಧೀಶರ ಮನೆ ಮುಂದೆ ಹಾಜರುಪಡಿಸ್ತಾರೆ, ಅದಾದ ನಂತರ ಏನೇನು ಪ್ರೊಸೆಸ್ ಇರುತ್ತೆ ಮಾದೇಶ್? ರಂಜಿತ್, ಈಗಾಗಲೇ ಇಬ್ಬರು ಶಂಕಿತ ಉಗ್ರನ ಬಂಧನ ಮಾಡಿರುವಂತಹ NIA ಅಧಿಕಾರಿಗಳು ಎಲ್ಲ ಆ್ಯಂಗಲ್ನಲ್ಲೂ ಕೂಡ ಅವರನ್ನು ತೀವ್ರ ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ.
ಇಷ್ಟೋ ದಿನಗಳ ಕಾಲ ಅವ್ರು ಏನೆಲ್ಲ ಮಾಡ್ತಿದ್ರು, ಅವ್ರ ನೆಕ್ಸ್ಟ್ ಪ್ಲಾನ್ ಏನಾಗಿತ್ತು, ಇವರಿಗೆ ಬೇರೆ ಬೇರೆ ಯಾರೆಲ್ಲ ಕಾಂಟ್ಯಾಕ್ಟ್ ಇದ್ದಾರೆ, ಇವರು ಇಷ್ಟು ದಿನ ಎಲ್ಲೆಲ್ಲಿ ತಲೆಮರೆಸ್ಕೊಂಡಿರುವಂಥದ್ದಕ್ಕೆ ಎಲ್ಲ ಏನೆಲ್ಲ ಪ್ಲಾನ್ಗಳನ್ನು ಹಾಕಿದ್ರು, ಜೊತೆಗೆ ಇವರಿಗೆ ಫಂಡಿಂಗ್ ಯಾವ ರೀತಿ ಆಗ್ತಿತ್ತು ಅನ್ನೋಂಥದ್ದನ್ನು ಕ್ರ್ಯಾಕ್ ಮಾಡುವಂಥ ಕೆಲಸಕ್ಕೆ NIA ಅಧಿಕಾರಿಗಳು ಮುಂದಾಗಿದ್ದಾರೆ. ಈಗಾಗಲೇ ಅವರ ಬಳಿ ಪತ್ತಾಗಿರುವಂಥ ಒಂದಷ್ಟು ವಸ್ತುಗಳನ್ನು, ಅಂದರೆ ಇವರು ಬೇರೆ ಬೇರೆ ಡಿಸ್ಟ್ರಿಕ್ಟ್ಗಳಿಗೆ, ಬೇರೆ ಬೇರೆ ರಾಜ್ಯಗಳಿಗೆ ಎಲ್ಲೆಲ್ಲ ಕಡೆ ಟ್ರಾವೆಲ್ ಮಾಡಿದ್ದಾರೆ. ಆ ಒಂದು ಟ್ರಾವೆಲ್ ಹಿಸ್ಟರಿಯನ್ನು ಮತ್ತೆ ಪರಿಶೀಲನೆ ಮಾಡುವಂಥ ಕೆಲಸಕ್ಕೂ ಕೂಡ NIA ಅಧಿಕಾರಿಗಳು ಮುಂದಾಗ್ತಾರೆ. ಯಾಕಂದರೆ ಸಾಮಾನ್ಯವಾಗಿ ಇಂಥ ಕೇಸ್ಗಳಲ್ಲಿ ಒಂದಷ್ಟು ವಸ್ತುಗಳನ್ನು ಕ್ಯಾರಿ ಮಾಡಿರುವಂಥ ಒಂದಷ್ಟು ಸಾಧ್ಯತೆಗಳು ಕೂಡ ಇರುತ್ತೆ. ಹೀಗಾಗಿ ಅಧಿಕಾರಿಗಳು ಅವರಿಂದ ಎಲ್ಲೆಲ್ಲಿ ಟ್ರಾವೆಲ್ ಮಾಡಿದ್ರು ಅನ್ನುವಂಥ ಒಂದಷ್ಟು ಟ್ರಾವೆಲ್ ಹಿಸ್ಟರಿಯನ್ನು ಕಲೆ ಹಾಕುವಂಥ ಕೆಲಸ ಮಾಡ್ತಿದ್ದಾರೆ. ಲಾಡ್ಜ್ಗಳಲ್ಲಿ ಇವರೇನೆಲ್ಲ ವಸ್ತುಗಳನ್ನು ಬಳಸಿದ್ರು ಅನ್ನೋದನ್ನ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಒಂದಷ್ಟು ವಸ್ತುಗಳನ್ನ ಬೇರೆ ಬೇರೆ ಕಡೆ ಬಿಟ್ಟು ಬಂದಿರುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಯಾಕಂದ್ರೆ ಇವರು ಆಲ್ರೆಡಿ ರನ್ ಮಾಡುವಂತ ಕೆಲಸ ಮಾಡ್ತಿದ್ರು, ಅಧಿಕಾರಿಗಳು ಹುಡುಕಾಡ್ತಾರೆ ಅಂತೇಳಿ ಮತ್ತೊಂದ್ ಕಡೆ ತಪ್ಪಿಸ್ಕೊಳ್ಳುವಂತ ಕೆಲಸ ಮಾಡ್ತಿದ್ರು. ಇವರು ಬೆಂಗಳೂರಿನಲ್ಲಿ ಎಲ್ಲಿ ವಾಸವಿದ್ರು ಅನ್ನೋದನ್ನ ಫಸ್ಟ್ ಅಧಿಕಾರಿಗಳು ಕ್ರ್ಯಾಕ್ ಮಾಡುವಂತ ಕೆಲಸ ಮಾಡ್ತಾರೆ. ಯಾವ ಮನೆಯಲ್ಲಿ, ಯಾವ ಕಡೆ, ಯಾವ ಏರಿಯಾದಲ್ಲಿ ಅವರು ವಾಸವಿದ್ರು, ಸುತ್ತಮುತ್ತ ಹೇಗಿದ್ರು, ಆ ಮನೆಯಲ್ಲಿ ಏನೆಲ್ಲ ಇದೆ, ಜೊತೆಗೆ ಇವರು ಬೇರೆ ಬೇರೆ ಯಾರಿಗೆ ಕಾಂಟ್ಯಾಕ್ಟ್ ಇದ್ದಾರೆ, ಜೊತೆಗೆ ಇವರ ಮುಂದಿನ ಸ್ಟೆಪ್ ಏನಾಗಿತ್ತು, ಪಶ್ಚಿಮ ಬಂಗಾಳಕ್ಕೆ ಇವರು ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಹೋದ್ರ, ಅಥವಾ ಅಲ್ಲಿ ಬೇರೆ ಏನಾದ್ರೂ ಕಾರಣಕ್ಕೆ ಇವರು ಹೋದ್ರ, ಅಲ್ಲೂ ಕೂಡ ಏನಾದ್ರೂ ಸ್ಫೋಟ ಮಾಡೋದಕ್ಕೆ ಇವರು ಪ್ಲಾನ್ ಅನ್ನ ಮಾಡಿದ್ರ ಅನ್ನೋ ಆಂಗಲ್ ಅಲ್ಲೂ ಕೂಡ ಅವರನ್ನ ತನಿಖೆ ನಡೆಸುವಂತ ಕೆಲಸ ಮಾಡಲಾಗುತ್ತೆ. ಜೊತೆಗೆ ಈಗಾಗಲೇ ಇವರಿಗೆ ಹೆಲ್ಪ್ ಮಾಡಿದಂತ ಮತ್ತೋರ್ವನನ್ನ ಕಳೆದ ಕೆಲ ದಿನಗಳ ಹಿಂದೆ ಅರೆಸ್ಟ್ ಮಾಡುವಂತ ಕೆಲಸ ಮಾಡಿದ್ರು. ಆತನನ್ನು ಕೂಡ ಮತ್ತೆ ಕಸ್ಟಡಿಗೆ ಪಡೆದು ವಿಚಾರಣೆ ಮಾಡುವಂತ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.